ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿರೋ ಟಾಪಿಕ್ ಮೇಲೆ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ನೆಕ್ಸ್ಟ್ ವಿಡಿಯೋ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ನ ನಾನು ಓದ್ತೀನಿ. ಸೊ ಎಸ್, ಇವಾಗಲೇ ಹಾಕಿ. ಸೊ ಎಸ್, ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ನೀವು ಏನರ ಬಗ್ಗೆ ಈ ಒಂದು ವಿಡಿಯೋ ಆಗಿರುತ್ತೆ ಅಂತ. ಎಸ್, ಕರೆಂಟ್ ಫೀಲಿಂಗ್ಸ್, ಅವರ ಫೀಲಿಂಗ್ಸ್, ನಿಮ್ಮ ಮನಸ್ಸಲ್ಲಿರೋ ಪರ್ಸನ್ದು ಥಾಟ್ಸ್ ಹೆಂಗಿದೆ, ಲೆಟ್ಸ್ ಅದಕ್ಕೆಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡೋಣ. ಸೊ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾರ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಇಟ್ಸ್ ಅನ್ ಏಂಜಲ್ ನಂಬರ್, ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಲೆಟ್ಸ್ ಸಿ. ಓಕೆ, ಸೊ ಜನರಲ್ ಎನರ್ಜಿ, ಕರೆಂಟ್ ಎನರ್ಜಿಗೆ ಕ್ವೀನ್ ಆಫ್ ವಾಂಡ್ಸ್. ಐ ಫೀಲ್ ಇದು ನಿಮ್ಮ ಝೋಡಿಯಾಕ್ ಸೈನ್ ಆಗಿದ್ರೆ, ಅಂದರೆ ಮೇಷರಾಶಿ, ಸಿಂಹರಾಶಿ ಮತ್ತು ಧನಸ್ಸು ರಾಶಿ ನಿಮ್ದಾಗಿದ್ರೆ ಪಾಸಿಬಿಲಿಟಿ ಇದೆ. ಇವಾಗ ಏನಾಗ್ತಾ ಇದೆ ಅಂದರೆ ಗಾಯ್ಸ್, ನೀವು ನಿಮ್ಮ ಮೇಲೆ ಜಾಸ್ತಿ ಫೋಕಸ್ ಮಾಡ್ಕೊತಾ ಇದ್ದೀರಾ. ಆ್ಯಸ್ ಅ ಪರ್ಸನ್ ನಿಮಗೆ ಸೆಲ್ಫ್ ಲವ್ ಅನ್ನೋದು ಜಾಸ್ತಿ ಆಗಿದೆ. ನೀವು ಜಿಮ್ಮಿಗೆ ಹೋಗ್ತಾ ಇದ್ದೀರಾ, ಮೇ ಬಿ ನೀವು ಏನು ಊಟ ಮಾಡ್ತಾ ಇದ್ದೀರಾ, ಹೆಲ್ತ್ ಕಾನ್ಷಿಯಸ್ ಆಗಿದ್ದೀರಾ, ಫಿಟ್ನೆಸ್ ವೈಸ್ ಅಲ್ಲಿ ನಿಮ್ನ ನೀವು ಫೋಕಸ್ ಮಾಡ್ಕೊಂಡಿದ್ದೀರಾ ಜಾಸ್ತಿ. ಮೇ ಬಿ ಇಷ್ಟು ದಿನ ಪಾರ್ಟ್ನರ್ಶಿಪ್ಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾ ಇದ್ರಿ, ಅಥವಾ ಕರಿಯರಿಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾ ಇದ್ರಿ. ಬಟ್ ಇವಾಗ ಏನ್ ನೋಡ್ತಾ ಇದ್ದೀನಿ, ನೀವು ನಿಮ್ಮ ಹೆಲ್ತ್, ನೀವು ಹೆಂಗ್ ಕಾಣ್ತಾ ಇದ್ದೀರಾ, ನಿಮ್ಮ ಫಿಟ್ನೆಸ್, ಹೊರಗಡೆ ಹೋಗ್ಬೇಕಾದ್ರೆ ನೀವು ಡ್ರೆಸ್ ಮಾಡ್ಕೊಳ್ಳೋದು, ರೆಡಿ ಆಗೋದು, ಇದೆಲ್ಲ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಸ್ವಲ್ಪ ಚೇಂಜ್ ಆಗಿದೆ. ಅಂದ್ರೆ ನೀವು ಯಾವ ತರ ಜನರಿಗೆ ಪ್ರೆಸೆಂಟ್ ಮಾಡ್ತೀರಾ ಅಲ್ವಾ, ಅದರಲ್ಲಿ ತುಂಬಾ ಚೇಂಜಸ್ ಮಾಡ್ಕೊಂಡಿದ್ದೀರಾ. ಸೊ ನಿಮಗೆ ಇವಾಗ ಫಸ್ಟ್ ಪ್ರಯಾರಿಟಿ ನೀವು, ನಿಮ್ಮ ಹೆಲ್ತ್ ಆಗಿರ್ಬೋದು, ನಿಮ್ಮ ಔಟ್ಫಿಟ್ಸ್ ಆಗಿರ್ಬೋದು, ನಿಮ್ಮ ಕರಿಯರ್ ಚಾಯ್ಸಸ್ ಆಗಿರ್ಬೋದು. ಮುಂಚೆ ಮೇ ಬಿ ನೀವು ಏನು ಮಾಡ್ತಾ ಇದ್ರಿ, ನಿಮ್ಗೂ ಮುಂಚೆ ನಿಮ್ಮ ಫ್ರೆಂಡ್ಸ್ದು, ನಿಮ್ಮ ಫ್ಯಾಮಿಲಿದು, ನಿಮ್ಮ ಕ್ಲೋಸ್ ಪೀಪಲ್ದು ಅವ್ರೇನು ಕೇಳ್ತಾ ಇದ್ದಾರೆ, ಅವ್ರೇನು ನಿಮ್ದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರಿ. ಬಟ್ ಇವಾಗ ಏನಾಗ್ತಾ ಇದೆ, ನೀವು ನಿಮ್ಮ ಮೇಲೆ ಫೋಕಸ್ ಜಾಸ್ತಿ ಆಗಿದೆ. ದಿಸ್ ಇಸ್ ಯು. ಇವಾಗ ನೀವು ಯಾವ ಪೊಸಿಷನ್ ಅಲ್ಲಿ, ತುಂಬಾ ಜನ ಏನ್ ನೋಡ್ತಾ ಇದಾರೆ ಇಲ್ಲಿ, ಡೆತ್, ಲುಕ್ ಎಟ್ ದಿಸ್, ಸಮಥಿಂಗ್ ಯು ಡೋಂಟ್ ಸಿ. ಅಂದ್ರೆ ಮೇಜರ್ ಟ್ರಾನ್ಸ್ಫಾರ್ಮೇಶನ್ ನಿಮ್ಮ ಲೈಫಲ್ಲಿ ಆಗಿದೆ. ಈ ಒಂದು ಬಟರ್ಫ್ಲೈದ ಎಕ್ಸಾಂಪಲ್ ತಗೊಂಡ್ರೆ, ಸ್ಟಾರ್ಟಿಂಗ್ ಅದು ಒಂದು ಹುಳ ತರ ಆಗಿರುತ್ತೆ, ರೈಟ್? ನೆಕ್ಸ್ಟ್ ಅದು ಎವಾಲ್ವ್ ಆಗ್ತಾ ಆಗ್ತಾ ಒಂದು ಬಟರ್ಫ್ಲೈ ಆಗೋದು. ಸೊ ಇವಾಗ ನೀವು ಬಟರ್ಫ್ಲೈ ಸ್ಟೇಜ್ ಅಲ್ಲಿ ಇದ್ದೀರಾ, ಅಂದ್ರೆ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡಿದ್ದೀರಾ. ದ ವೇ ಯು ಲುಕ್, ನೀವು ಕಾಣಿಸೋ ರೀತಿಲಿ ತುಂಬಾನೇ ಬದಲಾವಣೆ ಆಗಿದೆ. ತುಂಬಾ ಜನ ಇವಾಗ ನಿಮ್ಮನ್ನ ಪ್ರೈಸ್ ಮಾಡೋದು ನೋಡಿದೀರಾ. ನಿಮ್ಮಲ್ಲಿರೋ ಏನೋ ಒಂದು ಚೇಂಜಸ್ ಮಾಡ್ಕೊಂಡಿರ, ನಿಮ್ಮ ಲುಕ್ಸ್, ನಿಮ್ಮ ಹೇರ್ ಸ್ಟೈಲ್, ನಿಮ್ಮ ಬಟ್ಟೆ ಹಾಕೊಳ್ಳೋ ರೀತಿ, ಮೇಜರ್ ಚೇಂಜಸ್ ಮಾಡ್ಕೊಂಡಿದ್ದೀರಾ ನೀವು. ಅದನ್ನ ನಾನಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಚೇಂಜಸ್ಗೆ ತುಂಬಾ ಜನ ನಿಮ್ಮ ಮೇಲೆ ಅಟ್ರಾಕ್ಟ್ ಆಗಿರೋದು, ತುಂಬಾ ಜನ ನಿಮ್ಮನ್ನ ಪ್ರೈಸ್ ಮಾಡ್ತಾ ಇರೋದು. ಇಷ್ಟು ದಿನ ನಿಮ್ಮ ಬಗ್ಗೆ, ನಿಮ್ಮ ವ್ಯಾಲ್ಯೂ ಗೊತ್ತಿಲ್ದಿರೋರಿಗೆ ನಿಮ್ಮ ಮೇಲೆ ವ್ಯಾಲ್ಯೂ ಗೊತ್ತಾಗ್ತಾ ಇರೋದು, ನಿಮ್ಮ ಟ್ಯಾಲೆಂಟ್ಸು, ನಿಮ್ಮ ಸ್ಕಿಲ್ಸು, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇರೋದು. ಬ್ಯೂಟಿಫುಲ್. ಯು ಆರ್ ಇನ್ ಅ ಕ್ವೀನ್ ಪೊಸಿಷನ್. ಯು ಕ್ಯಾನ್ ಸಿ ದಿಸ್ ಇಸ್ ಕ್ವೀನ್ ಆಫ್ ವಾಂಡ್ಸ್. ಆಲ್ಮೋಸ್ಟ್ ಕ್ವೀನ್ ಪೊಸಿಷನ್ ಅಲ್ಲಿ ಇದ್ದೀರಾ. ಆನ್ ದೇರ್ ಮೈಂಡ್ ಅಬೌಟ್ ಯು ದೇರ್ ಈಸ್ 10 of cups. ಎಷ್ಟು ಬೇಗ ಬರ್ತಾ ಇದೆ, ಟ್ರಸ್ಟ್ ಮೀ ಗೈಸ್, ಇವತ್ತು ನಿಮ್ಮ ರೀಡಿಂಗ್ ತುಂಬಾನೇ ಬೇಗ ಬರ್ತಾ ಇದೆ ಕಾರ್ಡ್ಸ್, ಅಂಡ್ ಬೋತ್ ಆಫ್ ದೆಮ್ ಆರ್ ಬ್ಯೂಟಿಫುಲ್ ಕಾರ್ಡ್ಸ್ ಒಂದು ಲವ್ ರೀಡಿಂಗ್ ಅಲ್ಲಿ ಸಿಗೋದಕ್ಕೆ. ಸೊ ನಿಮ್ಮ ಕರಿಯರ್ ಅವ್ರಿಗೆ ಇಷ್ಟ ಆಗ್ತದೆ, ನಿಮ್ಮ ಇಂಡಿಪೆಂಡೆಂಟ್ನೆಸ್ ಅವ್ರಿಗೆ ಇಷ್ಟ ಆಗ್ತಾ ಇದೆ. ಬಿಕಾಸ್ ಯು ಆರ್ ಫ್ರಮ್ ಬಿಗಿನಿಂಗ್, ಯು ಆರ್ ಅ ವೆರಿ ಇಂಡಿಪೆಂಡೆಂಟ್ ಪರ್ಸನ್. ಅಂದ್ರೆ ಯಾರ ಮೇಲೂ ಡಿಪೆಂಡೆಂಟ್ ಆಗಲ್ಲ, ಯಾರಿಗೂ ವೆಯ್ಟ್ ಮಾಡ್ಕೊಂಡು ಕೂರಲ್ಲ ಯಾವುದೇ ಡಿಸಿಷನ್ ತಗೊಳ್ಬೇಕಾದ್ರೆ. ಯು ಆರ್ ವೆರಿ ಬೋಲ್ಡ್. ಜಾಸ್ತಿ ನೀವು ಇವಾಗ ಯೋಚನೆ ಮಾಡ್ತಾ ಇಲ್ಲ, ಅವ್ರೇನ್ ಅನ್ಕೊಂತಾರೆ, ಇವ್ರೇನ್ ನನ್ನ ಬಗ್ಗೆ ಜಡ್ಜ್ ಮಾಡ್ತಾರೆ, ಏನು ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ದಟ್ ಈಸ್ ಗ್ರೇಟ್ ಅನ್ಬೋದು. ಸೊ ಇಲ್ಲಿ 10 of cups ಇರೋದ್ರಿಂದ ಒನ್ ಥಿಂಗ್ ಈಸ್ ಕನ್ಫರ್ಮೇಶನ್. ಅಂದ್ರೆ ಅವ್ರಿಗೆ ನಿಮ್ಮ ಮೇಲೆ ಒಂಥರ ಫ್ಯಾಮಿಲಿ ವೈಬ್ಸ್. ನಿಮ್ ಜೊತೆ ಮಾತಾಡಿದ್ರೆ, ನಿಮ್ ಜೊತೆ ಕನೆಕ್ಟ್ ಆದ್ರೆ, ನಿಮ್ ಜೊತೆ ಸ್ವಲ್ಪ ದಿನದ ಏನೇ ಸ್ಟ್ರೆಸ್ ಇದ್ರು ನಿಮ್ ಜೊತೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿದ್ರೆ ಅವ್ರಿಗೆ ಸಿಗೋ ಒಂದು ಫುಲ್ಫಿಲ್ಮೆಂಟ್, ಅವರಿಗೆ ಸಿಗೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್, ಇಟ್ಸ್ ಲೈಕ್ ನೆಕ್ಸ್ಟ್ ಲೆವೆಲ್. ಅವರ ಮೈಂಡ್ ಅಲ್ಲಿ ಇನ್ನೂ ನಿಮ್ ಜೊತೆ ಕ್ಲೋಸ್ ಆಗ್ಬೇಕನ್ನೋ ಒಂದು ಥಾಟ್ಸ್ ಇದೆ, ನಿಮ್ ಜೊತೆ ಫ್ಯೂಚರ್ ನೋಡ್ಬೇಕು ಅನ್ನೋ ಒಂದು ಥಾಟ್ಸ್ ಇದೆ, ಫ್ಯಾಮಿಲಿ ನೋಡ್ಬೇಕು. ಬಿಕಾಸ್ ಈ ಕಾರ್ಡ್ ಅಲ್ಲಿ ನೋಡ್ಬೋದು, ಜಸ್ಟ್ ಇಬ್ರು ಇಲ್ಲ, ದೆರ್ ಈಸ್
ಚಿಲ್ಡ್ರನ್ಸ್ ಆಸ್ ವೆಲ್. ಅಂದರೆ 10 ಅಂದರೆ ಫುಲ್ಫಿಲ್ಮೆಂಟ್. ಅವ್ರ ಜೊತೆ ಮೇಯ್ನಾಗಿ ನಿಮ್ಮ ಜೊತೆ ಎಮೋಷ್ನಲಿ ಕನೆಕ್ಟ್ ಆಗಬೇಕು, ಎಮೋಷ್ನಲಿ ಇನ್ವಾಲ್ವ್ ಆಗಬೇಕು. ಮೇ ಬಿ ಅವ್ರಿಗೆ ಒಂದು ಥಾಟ್ ಇದೆ, ಲೈಕ್ ನಿಮ್ಮ ಜೊತೆ ಸಿಗುವಂಥ ಒಂದು ಕಂಪ್ಯಾಟಿಬಿಲಿಟಿ, ಅವ್ರ ಮೇ ಬಿ ಅವ್ರು ಯಾವ ಜನ ಡೇಟ್ ಮಾಡಿದ್ರು ಅವ್ರ ಜೊತೆ ಆ ಒಂದು ಕಂಪ್ಯಾಟಿಬಿಲಿಟಿ ಸಿಕ್ಕಿಲ್ಲ. ಸೊ ಲೆಟ್ಸ್ ಸಿ ಫೈನಲ್ ಮೇನ್ ಮೆಸೇಜ್ ಅನ್ಬೋದು ಫೀಲಿಂಗ್ಸ್. ಅವ್ರ ಮೈಂಡಲ್ಲಿ ಇನ್ನೂ ಕ್ಲೋಸ್ ಆಗ್ಬೇಕಂತ ಇದೆ, ಎಮೋಷ್ನಲಿ ಕ್ಲೋಸ್ ಆಗ್ಬೇಕಂತ ಇದೆ ಮೇಯ್ನ್ ಆಗಿ. ಲೆಟ್ಸ್ ಸಿ ಗೈಸ್ ಫೀಲಿಂಗ್ಸ್. ತುಂಬ ಮೆಸೇಜಸ್ ಬರ್ತದೆ, ತುಂಬ ಮೆಸೇಜಸ್ನ ತಗೊಳ್ಳೋಣ. ಓಕೆ, ದಿಸ್ ಇಸ್ ಒನ್ ಮೆಸೇಜ್. ಕ್ವೀನ್ ಆಫ್ ಸ್ವರ್ಡ್ಸ್. ತುಂಬ ಜನಕ್ಕೆ ಈ ಪರ್ಸನ್ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಕುಂಭ ರಾಶಿ, ಮಿಥುನ ರಾಶಿ ಹಾಗೂ ತುಲಾ ರಾಶಿ ಅನಿಸ್ತಾ ಇದೆ. ಇವರಿಗೆ ನಿಮ್ಮ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇದೆ. ಒನ್ ಮೇನ್ ಥಿಂಗ್ ನಾನು ನೋಡ್ತಾ ಇರೋದು, ನಿಮ್ಮ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಮಾಡ್ತಾ ಇದ್ದಾರೆ. ನಿಮ್ಮ ಫ್ರೆಂಡ್ಸ್ ಜೊತೆ ಸ್ವಲ್ಪ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ಕೇಳ್ತಾ ಇದ್ದಾರೆ. ನಿಮ್ಮ ಲೈಫಲ್ಲಿ ಏನು ಮಾಡ್ತಾ ಇದ್ದೀರಾ, ನೀವು ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ, ನಿಮ್ಮ ಹಾಬಿ ಏನು, ನಿಮ್ಮ ಥಾಟ್ ಆಫ್ ಪ್ರೊಸೆಸ್ ಏನು, ಇದೆಲ್ಲದ್ರ ಬಗ್ಗೆನೂ ಅವ್ರು ಸ್ವಲ್ಪ ಇನ್ಫಾರ್ಮೇಷನ್ ಗೇನ್ ಮಾಡ್ಕೊತಾ ಇದ್ದಾರೆ ಮೇನ್ ಆಗಿ ಅಂತ ನೋಡ್ತೀನಿ. ಸೊ ನಿಮಗೆ ತುಂಬ ಕ್ಯೂರಿಯಾಸಿಟಿ ಇದೆ. ತುಂಬ ಜನ ರೀಸೆಂಟ್ ಆಗಿ ಮೀಟ್ ಆಗಿದ್ದೀರಾ ಅಂದರೆ ಮೇ ಬಿ ನಿಮ್ಮ ಬಗ್ಗೆ ಜಾಸ್ತಿ ಇವ್ರಿಗೆ ಏನು ಗೊತ್ತಿಲ್ಲ, ಜಾಸ್ತಿ ಐಡಿಯಾ ಇಲ್ಲ, ಜಾಸ್ತಿ ಏನು ಇನ್ಫಾರ್ಮೇಷನ್ ಇಲ್ಲ ನಿಮ್ಮ ಲೈಫ್ ಬಗ್ಗೆ ಅನ್ನಿಸ್ತಾ ಇದೆ ಅವ್ರಿಗೆ. ಸೊ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇನ್ ಕೇಸ್ ನಿಮ್ಮ ಎಕ್ಸ್ಪರ್ಟ್ ಪಾರ್ಟ್ನರ್ ಬಗ್ಗೆ ಏನಾದ್ರು ಕೇಳ್ತಾ ಇದ್ದೀರಾ ಇಲ್ಲಿ ಅಂದರೆ ಡೆಫಿನೆಟ್ಲಿ ಅವರಿಗೆ ವಾಪಸ್ ಬರಬೇಕು. ಡೆಫಿನೆಟ್ಲಿ ಅವರು ಚೆಕ್ ಮಾಡ್ತಾ ಇದ್ದಾರೆ, ನೀವು ಮೂವ್ ಆನ್ ಆಗಿದ್ದೀರಾ, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಚೆಕ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಒಂದು ಗ್ಲೋ ಅಪ್ ನೋಡ್ಬಿಟ್ಟು ಅವ್ರಿಗೆ ಇಂಪ್ರೆಸಿವ್. ಬಿಕಾಸ್ ಮುಂಚೆ ಮೇ ಬಿ ತುಂಬ ಜನ ನೀವು ಹೆಂಗೆ ಕಾಣ್ತಾ ಇದ್ದೀರಾ, ಮೇ ಬಿ ಅವ್ರು ನಿಮ್ಮ ಜೊತೆ ಕನೆಕ್ಷನಲ್ಲಿ ಇರಬೇಕಾದ್ರೆ ತುಂಬ ಸತಿ ಅವ್ರು ಹೇಳಿದ್ರು ಅನ್ಸುತ್ತೆ, ನೀನು ಈ ಥರ ಯಾಕೆ ಬಟ್ಟೆ ಹಾಕೊತೀಯಾ, ನಿನ್ನ ಬಟ್ಟೆ ಹಾಕೊಳ್ಳೋದು ಚೇಂಜ್ ಮಾಡ್ಕೋಬೇಕು, ಅಥವಾ ನೀನು ಈ ಥರ ಯಾಕೆ ರೆಡಿಯಾಗಿ ಬರ್ತೀಯಾ, ನೀನು ರೆಡಿ ಆಗೋದ್ರಲ್ಲಿ ಚೇಂಜ್ ಆಗಬೇಕು. ಸೊ ಈ ಥರ ಎಲ್ಲ ಒಂದಷ್ಟು ಅವರಲ್ಲಿ ನಿಮ್ಮ ಬಗ್ಗೆ ಒಂದಷ್ಟು ಏನೋ ಸ್ವಲ್ಪ ಕಮೆಂಟ್ಸ್ ನಿಮ್ಮ ಬಗ್ಗೆ ಇತ್ತು ಅವ್ರಿಗೆ. ಮೇ ಬಿ ಅವಾಗ ನಿಮಗೆ ಯಾವತ್ತೂ ಫೀಲ್ ಕೊಡ್ತಾ ಇರಲಿಲ್ಲ ಅನ್ಸುತ್ತೆ. ಇವ್ರ ಜೊತೆ ಕನೆಕ್ಟ್ ಆದಾಗ, ಟೈಮ್ ಸ್ಪೆಂಡ್ ಮಾಡಿದಾಗ ಯಾವಾಗಲೂ ನಿಮಗೆ ಒಂಥರ ಫೀಲ್ ಆಗ್ತಾ ಇರಲಿಲ್ಲ, ಇವ್ರು ನಿಜವಾಗ್ಲೂ ನನ್ನ ಬಗ್ಗೆ ಇಂಟ್ರೆಸ್ಟೆಡಾ, ನಿಜವಾಗ್ಲೂ ಇವ್ರು ನನ್ನ ಬಗ್ಗೆ ಇನ್ವಾಲ್ವ್ ಆಗ್ತಾ ಇದ್ದಾರಾ. ಬಟ್ ಇವಾಗ ದೇ ಆರ್ ವೇಟಿಂಗ್ ಫಾರ್ ಒನ್ ಗುಡ್ ಆಪರ್ಚುನಿಟಿ, ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ, ನಿಮ್ಮ ಜೊತೆ ಮಾತಾಡೋದಕ್ಕೆ, ನಿಮ್ಮ ಜೊತೆ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದಕ್ಕೆ ಒನ್ ಗುಡ್ ಆಪರ್ಚುನಿಟಿನ ವೆಯ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಮೇ ಬಿ ನೀವು ಕಂಪ್ಲೀಟ್ಲಿ ಅವ್ರನ್ನ ಬ್ಲಾಕ್ಔಟ್ ಮಾಡಿಬಿಟ್ಟಿದ್ದೀರಾ, ಅಥವಾ ನೀವು ಇವಾಗ ಯಾವ ಒಂದು ಸಿಚುವೇಶನಲ್ಲಿ ಇದ್ದೀರಾ ಅಂದರೆ ಯಾರನ್ನೂ ಅಷ್ಟು ಈಸಿಯಾಗಿ ಕ್ಲೋಸ್ ಮಾಡ್ಕೊತಲ್ಲ, ಯಾರ ಜೊತೆನೂ ಮಾತಾಡಲ್ಲ, ಯಾರು ಮೆಸೇಜ್ ಮಾಡಿದ್ರು ಒಂದು 2-3 ದಿನ ಬಿಟ್ಟು ಅದಕ್ಕೆ ರೆಸ್ಪಾಂಡ್ ಮಾಡ್ತೀರಾ. ಯಾರಿಗೂ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಬಿಕಾಸ್ ಇವಾಗ ನಿಮ್ಮ ಲೈಫಲ್ಲಿ ನಿಮ್ಮ ಪ್ರಯಾರಿಟಿ ನೀವು ಒಬ್ಬರೇ, ಯು ಆರ್ ದ ಮೇನ್ ಪ್ರಯಾರಿಟಿ. ನಿಮಗೆ ಇವಾಗ ನಿಮ್ಮ ಫೋಕಸ್ ಕಂಪ್ಲೀಟ್ಲಿ ನಿಮ್ಮ ಮೇಲಿದೆ. ಯಾರು ಏನೇ ಎಷ್ಟೇ ಖುಷಿ ಕೊಟ್ರು ನಿಮಗೆ ಒಂಥರ ಥಾಟಲ್ಲಿದೆ, ಅದೊಂದು ತಾತ್ಕಾಲಿಕಕ್ಕೆ ಪರ್ಮನೆಂಟಾಗಿ ಹೋಗಿರ್ತಾರ ಇಲ್ವೋ, ಹಿಂಗೆಲ್ಲ ಒಂದಷ್ಟು ಥಾಟ್ಸ್. ಮೇ ಬಿ ನಿಮಗೆ ಫಸ್ಟ್ ಪ್ರಯಾರಿಟಿ ಇವಾಗ ನೀವು ಯೋರ್ ಸೆಲ್ಫ್, ಅದನ್ನು ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ ಇಂಟೆನ್ಷನ್ಸಿಗೆ ಬಂದಿದೆ ನಮಗೆ ವರ್ಲ್ಡ್. ಓಕೆ, ಇದನ್ನ ತೋರ್ಸಂಗಿಲ್ಲ. ವರ್ಲ್ಡ್ ಟ್ಯಾರೋ ಕಾರ್ಡ್ ಬಂದಿದೆ. ಆಲ್ ರೈಟ್, ದಿಸ್ ವರ್ಲ್ಡ್ ಅಂದರೆ ಒಂದು ಕಂಪ್ಲೀಷನ್. ಅವ್ರಿಗೆ ಪಾಸ್ಟಲ್ಲೆಲ್ಲ ಏನೇನಾಯಿತು ಅದನ್ನು ಎಂಡ್ ಮಾಡಿಬಿಟ್ಟು ಒಂದು ನ್ಯೂ ಚಾಪ್ಟರ್, ನಿಮ್ಮ ಜೊತೆ ಒಂದು ನ್ಯೂ ಚಾಪ್ಟರ್ನ ನೋಡೋದಕ್ಕೆ ಇಷ್ಟಪಡ್ತಾರೆ. ತುಂಬ ಜನಕ್ಕೆ ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಂದರೆ ನೀವು ಎಲ್ಲೋ ಇದ್ದೀರಾ, ಅವರೆಲ್ಲೋ ಇದ್ದೀರಾ, ಮೋಸ್ಟ್ ಆಫ್ ದ ಟೈಮ್ ನೀವು ಆನ್ಲೈನಲ್ಲೇ ಕನೆಕ್ಟ್ ಆಗಿದ್ರಿ. ಮೇ ಬಿ ಈ ಪರ್ಸನ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರಿಗೆ ನಿನ್ನ ಮೀಟ್ ಆಗಬೇಕು, ಅವರು ಟ್ರಾವೆಲ್ ಮಾಡಿಬಿಟ್ಟು ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅನ್ನೋ ಒಂದು ಥಾಟಲ್ಲಿದ್ದಾರೆ. ಈ ಒಂದು ಡಿಸ್ಟೆನ್ಸ್ ಏನಿದೆ ಅದನ್ನ ಕಡಿಮೆ ಮಾಡಬೇಕು. ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ರೂ ಅದೇನಿದೆ ಅದನ್ನ ಕಡಿಮೆ ಮಾಡಬೇಕು. ದೇ ವಾಂಟ್ ಟು ಎಂಡ್, ಅಂದರೆ ಸಪ್ರೇಷನಲ್ಲಿ ಇದ್ರಿ ಅಂದರೆ ಅದನ್ನ ಎಂಡ್ ಮಾಡಬೇಕು. ಒಂದು ನ್ಯೂ ಫೇಸ್ ನಿಮ್ಮ ಜೊತೆ ಸ್ಟಾರ್ಟ್ ಮಾಡಬೇಕು, ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಜೊತೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಇದ್ದೀನಿ. ಬ್ಯೂಟಿಫುಲ್ ಕಾರ್ಡ್ಸ್ ಗೈಸ್, ಸೀರಿಯಸ್ಲಿ ವೆರಿ ಬ್ಯೂಟಿಫುಲ್. ಎಸ್, ಐ ಹೋಪ್ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ, ಅವರ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನು ಅಂತ. ನಿಮಗೆ ಏನನ್ಸು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಈ ಮೆಸೇಜ್ಗಳಲ್ಲಿ ಯಾವುದಾದ್ರು ಇಷ್ಟ ಆಯಿತು ಅಂದರೆ ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಆ್ಯಂಡ್ ಎಸ್ ಗೈಸ್, ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು.
ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.